ದೇವ್ರ ನಾಮ ಮಾತ್ರ ಮಹಿಮೆ ಪಡಲಿ. ದೇವ್ರ ವಾರ್ತೆಗಳು ಹೇಳ್ತದೆ ಧರ್ಮೋಪದೇಶ ಕಾಂಡದಲ್ಲಿ 20ನೇ ಅಧ್ಯಾಯದಲ್ಲಿ 1ರಿಂದ 4 ನಾವು ಓದಿ ನೋಡೋಣ. ನೀವು ಶತ್ರುಗಳೊಡನೆ ಯುದ್ಧಕ್ಕೆ ಹೊರಟಾಗ ಅವನ ಕಡೆ ಕುದುರೆಗಳು ರಥಗಳು ನಿಮಗಿಂತ ಹೆಚ್ಚಾದ ಕಲ್ಬಲವು ಇರುವುದನ್ನು ಕಂಡರೆ ಹೆದರಬಾರದು ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ಐಗುಪ್ತ ದೇಶದಿಂದ ನಿಮ್ಮನ್ನು ಬಿಡಿಸಿದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಕಡೆ ಇದ್ದಾನಲ್ಲ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ನಿಮಗೆ ಕಾಲಗ ಸಮೀಪಿಸಿದಾಗ ಯಾಜಕನ ಮುಂದೆ ಬಂದು ಭಟರು ಇಸ್ರಾಯೇಲರಿಗೆ ಹೇಳಿರಿ, ನೀವು ಈಗ ಶತ್ರುಗಳೊಡನೆ ಯುದ್ಧ ಮಾಡುವ ಕಾಲ ಸಮೀಪಿಸಿತಷ್ಟೇ. ನೀವು ಎದೆಗೆಡಬಾರದು, ದಿಗುಲು ಪಡಬಾರದು, ನಡುಗಬಾರದು ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ಶತ್ರುಗಳ ಭಯ ಪಡಬಾರದು. ಶತ್ರುಗಳಿದ್ದಾರೆ ಅಂತ ಭಯ ಪಡಬಾರದು. ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯವನ್ನುಂಟು ಮಾಡುವನು ಎಂದು ಹೇಳಬೇಕು ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ಅಂದ ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಇದ್ದಾರೆ. ನಮಗೋಸ್ಕರ ಅವರು ಕಲ್ಪಿಸುವ ಆಯುಧಗಳು, ನಮಗೆ ಕಂಡು ಕಾಣದಂತೆ ಇರುವಂಥ ಆಯುಧಗಳು, ಒಂದು ವೇಳೆ ನಿಮ್ಗೆ ವಿರೋಧವಾಗಿ ನಿಮ್ಮ ಹಿಂದೆ ಕೆಟ್ಟದ್ದು ಮಾಡ್ಬೋದು, ಇಲ್ಲ ನಿಮಗೆ ಜಯ ಕೊಡಬಾರ್ದಂತ ನಿಮ್ಮ ವಿರೋಧವಾಗಿ ಹಲವಾರು ರೀತಿ ನಿಮ್ಗೆ ವಿರೋಧವಾಗಿ ಎದ್ರೂ ದೇವ್ರ ವಾರ್ತೆ ಹೇಳ್ತದೆ, ಭಯ ಬೀಳ್ಬೇಡಿ, ನಾನು ನಿನ್ನೊಂದಿಗಿದ್ದೇನೆ, ನಾನು ನಿಮಗೆ ಜಯವನ್ನು ಕೊಡ್ತೀನಿ ಅಂತ ದೇವ್ರ ವಾರ್ತೆ ಹೇಳ್ತದೆ. ಈ ದಿನ ನೀವು ಯಾವುದರಲ್ಲಿ ಯಾವ ಕಷ್ಟದಲ್ಲಿ ಸಿಲ್ಕೊಂಡಿದ್ದೀರಾ, ಯಾವುದಕ್ಕೋಸ್ಕರ ಭಯ ಬೀಳ್ತಾ ಇದ್ದೀರಾ, ಒಂದು ವ್ಯಾಧಿಸ್ಥರಾಗಿ ಭಯ ಬೀಳ್ತಾ ಇದ್ದೀರಾ, ನೀವು ವಾರ್ತೆಗಳನ್ನ ಹೇಳಿ, ದೇವರೇ ನೀನು ಹೇಳ್ದಲ್ಲಪ್ಪ, ವ್ಯಾಧಿನೂ ಒಂದು ಶತ್ರುನೇ ಅಲ್ವಾ, ನಮಗೆ ಸಾಲನೂ ಒಂದು ಶತ್ರುನೇ ಅಲ್ವಾ, ಅದರಿಂದ ನಾವು ಜೀವನದಲ್ಲಿ ನಾವು ಹೆಂಗೆ ಬದುಕೋದು, ನಾವು ಯಾವ ರೀತಿ ಇರೋದು ಅಂತ ನೀವು ಈ ವೇಳೆಯಲ್ಲಿ ಯೋಚನೆ ಮಾಡ್ಬೋದು. ದೇವ್ರ ವಾರ್ತೆಗಳು ಹೇಳ್ತದೆ, ದೇವ್ರು ಹೇಳ್ತಾರೆ, ಭಯ ಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ, ಜಯವನ್ನು ನಾನು ಕೊಡ್ತೀನಿ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ಅದಕ್ಕೆ ನೀವೇನು ಮಾಡಬೇಕು, ದೇವ್ರ ವಾರ್ತೆಗಳನ್ನು ನಾವು ಕೈಗೊಂಡು ನಡಿಬೇಕು. ಕೆಟ್ಟದಕ್ಕೆ ನಾವು ಹೋಗದೆ ಒಳ್ಳೆಯದನ್ನೇ ಮಾಡಬೇಕು. ಶತ್ರುಗಳನ್ನೇ ಪ್ರೀತಿಸಿ ಅಂತ ದೇವ್ರ ವಾರ್ತೆಗಳಿದೆ. ಇದೆಲ್ಲ ನಾವು ಮಾಡುವಾಗ ನಮಗೋಸ್ಕರ ನೀತಿವಂತರ ಪ್ರಾರ್ಥನೆಯನ್ನು ಕೇಳಿ ಸದ್ದುತ್ತರನ್ನು ದೇವರು ದಯಪಾಲಿಸಿ ನಿಮ್ಮನ್ನು ಇಕ್ಕಟ್ಟಿನ ಬಾಗಿಲಿಂದ ತಪ್ಪಿಸುವ ದೇವರಾಗಿದ್ದಾರೆ. ಈ ವೇಳೆಯಲ್ಲಿ ನೀವು ಯಾವ ಕಷ್ಟದಲ್ಲಿದ್ದರೂ ನನಗೆ ಗೊತ್ತಿಲ್ಲ, ಆದರೆ ದೇವ್ರಿಗೆ ಗೊತ್ತು. ಈ ವಾರ್ತೆಗಳನ್ನ ನಿಮಗೋಸ್ಕರ ಕೊಟ್ಟಿದ್ದಾರೆ. ದೇವ್ರು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಶತ್ರು ನೋಡಿ ಭಯ ಬೀಳ್ಬೇಡ, ನಾನು ನಿನ್ನೊಂದಿಗಿದ್ದೇನೆ, ಜಯವನ್ನು ಕೊಡ್ತೀನಿ. ಒಂದು ವೇಳೆ ಲ್ಯಾಬ್ ಟೆಸ್ಟ್ ಇರ್ಬೋದು, ಒಂದು ವೇಳೆ ಹಾಸ್ಪಿಟಲ್ ಟೆಸ್ಟ್ಗಳಿರ್ಬೋದು, ಯಾವುದೇ ಇರಲಿ, ಭಯ ಬೀಳ್ಬೇಡಿ. ಎಲ್ಲಾನು ದೇವರು ನಾರ್ಮಲ್ ತಗೊಂಬರ್ತಾರೆ. ಜೀವ ಉಳ್ಳ ದೇವರು ನಿಮ್ಮನ್ನು ಕಾಯುವಾತನ ತೂಕುಡಿಸಿ